ಸ್ನೇಹಿತರೆ ನಮಸ್ಕಾರ. ಇವತ್ತು ಅಲಯನ್ಸ್ ಸಂಸ್ಥೆ ಮೈಸೂರು ಜಿಲ್ಲಾ ಗವರ್ನರ್ ಇಂಟರ್ನ್ಯಾಷನಲ್ ಐಡಿ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರ ಎಲ್ಲ ಕ್ಯಾಬಿನೆಟ್ ಸದಸ್ಯರು ಕ್ಯಾಬಿನೆಟ್ ಮೀಟಿಂಗ್ಗೋಸ್ಕರ ಬಂದಿರೋಂಥ ತಾವೇನು ನೋಡ್ತಾ ಇದ್ದೀರಾ, ಗೋವಾ ಬೀಚು. ಹಾಂ ಸರ್ ಇದೆ ಕೊಡಿ ಸರ್. ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಒಂದು ಡಿನ್ನರ್ ಪ್ರೋಗ್ರಾಮು, ಹಾಗೇನೆ ಬೀಚ್ ಹತ್ರ ಎಲ್ಲ ನಮ್ಮ ಅಲಿಯನ್ಸ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ನ ಮೆಂಬರ್ಗಳು ಕೂಡ ಬಂದಿರೋಂಥದ್ದು, DC ಸಮೇತವಾಗಿ ಬಂದಿರೋಂಥದ್ದು. ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ 255 years ಮೈಸೂರು ಇದರ 3ನೇ ಸಂಪುಟ ಸಭೆಯನ್ನು ಗೋವಾದಲ್ಲಿ ಅತ್ಯುತ್ತಮವಾಗಿ ನಡೆದು ಇಂದು ಗೋವಾ ಬೀಚ್ನಲ್ಲಿ ಈ ಒಂದು ಸಂತೋಷದ ಕ್ಷಣಗಳನ್ನು ನೋಡ್ತಾ ಇರ್ಬೋದು ತಾವು. ತುಂಬ ಅದ್ಭುತವಾದ ಈ ಒಂದು 3ನೇ ಸಂಪುಟ ಸಭೆ ಫಲಶ್ರುತಿಯಾಗಿದೆ. ಈ ಸಭೆಗೆ ಸರ್ ಪಕ್ಕ ಬನ್ನಿ. ಹಾಂ ಸರ್. ಸರ್ ನಾಳೆ ಏನೇನಂತ ಹೇಳ್ಬಿಡಿ ಸರ್, ಏನೇನು ಸೆಷನ್ ಏನಿದೆ ಅಂತ. ಓಕೆ 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 ಓಕೆ. ಸರ್ ಬನ್ನಿ. ವೀಕ್ಷಕ ನಮಸ್ಕಾರ. ಇವತ್ತು ಮೈಸೂರಿನ ಕ್ಯಾಬಿನೆಟ್ 3ನೇ ಕ್ಯಾಬಿನೆಟ್ ಗೋವಾದಲ್ಲಿ ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಡಿಸ್ಟ್ರಿಕ್ಟ್ ಗವರ್ನರ್ ಇಂದಿರಾ ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ಅಲಯನ್ಸ್ ಸಂಸ್ಥೆ ಗೋವಾ ಟ್ರಿಪ್ಪು ಕ್ಯಾಬಿನೆಟ್ ಮೀಟಿಂಗ್ ಸಕ್ಸಸ್ಫುಲ್.
ಎಸ್ ಅಲಿಯನ್ಸ್ ಸಂಸ್ಥೆ ಮೈಸೂರು ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ನ 3ನೇ ಸಭೆ ಇವತ್ತು ಗೋವಾದಲ್ಲಿ ಅರೇಂಜ್ ಮಾಡಿರುವಂಥದ್ದು. ಹಾಗಾಗಿ 3 ದಿನಗಳ ಪ್ರವಾಸ ಅಲಿಯನ್ಸ್ ಸಂಸ್ಥೆ ಮೈಸೂರು ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಕೂಡ ಬಂದಿರುವಂಥದ್ದು. DC ಜಿಲ್ಲಾ ಗವರ್ನರ್ ಕೂಡ ಬಂದಿರೋದು. ಅಲಿಯನ್ಸ್ ಸಂಸ್ಥೆ ಮೈಸೂರು ಜಿಲ್ಲಾ ಗವರ್ನರ್ ಇಂಟರ್ನ್ಯಾಷನಲ್ ಐಡಿ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರ ಸಾರಥ್ಯ, VGD, PGD ಎಲ್ಲರೂ ಕೂಡ ಇವತ್ತು ಸರಿಸುಮಾರು 40 ಜನ ಕ್ಯಾಬಿನೆಟ್ ಮೀಟಿಂಗ್ಗೆ ಬಂದಿರುವಂಥದ್ದು. ಇದು ಅಲಿಯನ್ಸ್ ಸಂಸ್ಥೆ ಕೇವಲ ಮೋಜು ಮಸ್ತಿ ಒಂದೇ ಅಲ್ಲ, ಪ್ರತಿ ವರ್ಷ ಕೂಡ ಲಕ್ಷಾಂತರ ರೂಪಾಯಿ ಸರ್ವಿಸ್ ಮಾಡಿ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ನ ಸಕ್ಸಸ್ಫುಲ್ ಆಗಿ ಮಾಡಕ್ ಬಂದಿರುವಂತದ್ದು ಇವತ್ತು ಗೋವಾಗೆ. ಹಾಗಾಗಿ ಯಾವುದೇ NGO ಸಂಸ್ಥೆಗಳು ಇವತ್ತು ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತವೆ, ಸೇವಾ ಚಟುವಟಿಕೆಗಳು ಮಾಡ್ತೇವೆ ಅಂತಂದ್ರೆ ಅದು ಸಾರ್ವಜನಿಕವಾಗಿರುತ್ತೆ. ಜೊತೆಗೆ ಏನ್ ನಾವು ಸೇವಾ ಸಂಸ್ಥೆಗಳಲ್ಲಿ ಲಕ್ಷಾಂತರ ರೂಪಾಯಿ ಸೇವಾ ಚಟುವಟಿಕೆಗಳನ್ನ ಮೈಸೂರು ಜಿಲ್ಲಾ ಅಲಿಯನ್ಸ್ ಸಂಸ್ಥೆ ಮಾಡಿರುವಂತದ್ದು. ಜಿಲ್ಲಾ ಕ್ಯಾಬಿನೆಟ್ ಸಕ್ಸಸ್ಫುಲ್ ಆದಂತಹ ಕ್ಯಾಬಿನೆಟ್ ನ ಸದಸ್ಯರು ಮತ್ತೆ ಕ್ಯಾಬಿನೆಟ್ ನಲ್ಲಿರುವಂತಹ ಎಲ್ಲ, ಹಾಗಾಗಿ 3 ದಿನಗಳ ಪ್ರವಾಸ. ಅದು ಪ್ರವಾಸ ಬಂದು ಕ್ಯಾಬಿನೆಟ್ ನ ಮೀಟಿಂಗ್ ಕೂಡ ಇಲ್ಲಿ ಸಕ್ಸಸ್ಫುಲ್ ಆಗಿ ಕೂಡ ಒಂದು ಪ್ರಸಿದ್ಧ ಹೋಟ್ಲದಲ್ಲಿ ಕೂಡ ನೆರವೇರುತ್ತೆ. ಜೊತೆಗೆ ತಾವೇನ್ ನೋಡ್ತಾ ಇದ್ದೀರಾ, 3ನೇ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಸಕ್ಸಸ್ಫುಲ್ ಆಗಿರುವಂತದ್ದು. ಸೇವಾ ಸಂಸ್ಥೆಗಳು ಅಂದ್ರೆ ಕೇವಲ ಮೋಜು ಮಸ್ತಿ ಅಲ್ಲ, ಇಡೀ ವರ್ಷ ಸೇವಾ ಸಂಸ್ಥೆಗಳಲ್ಲಿ ಸೇವೆಗಳನ್ನ ಮಾಡಿ ಅಲಿಯನ್ಸ್ ಸಂಸ್ಥೆ ಜನಮನ್ನಣೆ ತಗೊಂಡಿರುವಂತದ್ದು. 3 ವರ್ಷಗಳ ಕೂಸು ಇದು ಅಲಿಯನ್ಸ್ ಸಂಸ್ಥೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೇವಲ 3 ವರ್ಷಗಳ, ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ 3 ವರ್ಷದ ಕೂಸು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇಷ್ಟು ಪ್ರಸಿದ್ಧವಾಗಿ ಬೆಳೆದಿದೆ ಅಂತಂದ್ರೆ ಅದು ಕೇವಲ ಇದು ಕ್ಯಾಬಿನೆಟ್ ಮೀಟಿಂಗು ಗೋವಾದಲ್ಲಿ ನಡೆದಿರುವಂತದ್ದು ಸಕ್ಸಸ್ಫುಲ್ 3 ದಿನ ಪ್ರವಾಸದೊಂದಿಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನು ಮಾರ್ಚ್ 28, 29 ಆಂಧ್ರ ಪ್ರದೇಶದಲ್ಲಿರುವಂತಹ ಏನ್ ನಾವು ತಿರುಪತಿಗೆ ಹೋಗ್ತೀವಿ, ಆ ತಿರುಪತಿ ಜಂಕ್ಷನ್ ಅಲ್ಲಿರುವಂತ ಒಂದು ದೊಡ್ಡ ಪ್ರತಿಷ್ಠಿತ ಹೋಟ್ಲಲ್ಲಿ ಮಾಡುವಂತದ್ದು ಕೂಡ ಮಾರ್ಚ್ 3 ದಿನಗಳ ಕಾಲ ಸೌತ್ ಮಲ್ಟಿಪಲ್ ಕನ್ವರ್ಷನ್ ಕೂಡ ಆಗ್ತಾ ಇದೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಬೇಕು, ಎಷ್ಟು ದೊಡ್ಡ ಮಟ್ಟದ ಅಲಿಯನ್ಸ್ ಸಂಸ್ಥೆ ಇವತ್ತು ದೇಶದಾದ್ಯಂತ, ಇಡೀ ಪ್ರಪಂಚಾದ್ಯಂತ ಹರಡ್ಕೊಂಡಿರೋದು ಕೂಡ ನಾವು ನೋಡಬಹುದು. ಕೇವಲ ಬರೀ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರು ಮಾತ್ರ ಗೊತ್ತಿರುತ್ತೆ ಕೆಲವರಿಗೆ, ಆ ಹೆಸರುಗಳು ಹೇಳೋದ್ ಬೇಡ ಯಾವೆಲ್ಲ ಸಂಸ್ಥೆಗಳು ಅಂತ. ಅದೇ ತರ ಸರಿಸಮಾನಕ್ಕೆ ಬಂದಂತಹ ಸಂಸ್ಥೆ ಅಲಿಯನ್ಸ್ ಸಂಸ್ಥೆ. ಇವತ್ತು ದೇಶದಲ್ಲಿ ಏನೆಲ್ಲ NGO ಸಂಸ್ಥೆಗಳಿದೆ, ಆ NGO ಸಂಸ್ಥೆಗಳಿಗೆ ಸರಿಸಾಟಿಯಾದಂತಹ ಸಂಸ್ಥೆ ಅದು ಅಲಿಯನ್ಸ್ ಸಂಸ್ಥೆ. ಮತ್ತೆ ಮುಂದಿನ ತಿಂಗಳು, ಮತ್ತೆ ಈ ತಿಂಗಳು 30, 31, 1 ಮತ್ತೆ 7, 8 ಈ ಮುಂದಿನ ತಿಂಗಳು ಇಷ್ಟು ಕಾರ್ಯಕ್ರಮಗಳು ಕೂಡ ಈ ಒಂದು ಕಾರ್ಯಕ್ರಮಗಳು ಅಲಿಯನ್ಸ್ ಸಂಸ್ಥೆದು ದಿನನಿತ್ಯ ತಾವು ನೋಡ್ತಾ ಇದ್ರೆ, ಇಡೀ ರಾಜ್ಯ ನೋಡ್ತಾ ಇದೆ ಅಲಿಯನ್ಸ್ ಸಂಸ್ಥೆಯನ್ನ ಮಾಡುವಂತ ಸೇವಾ ಚಟುವಟಿಕೆಗಳು. ಹಾಗೇನೆ ಇದು ಕೇವಲ ಮೋಜು ಮಸ್ತಿ ಅಲ್ಲ, ಬಟ್ ಅವರ ಒಂದು ಸ್ವಂತಿಕೆಯಿಂದ ಬಂದಂತಹ ಈ ಒಂದು ಟ್ರಿಪ್. ಯಾಕೆಂದ್ರೆ ಕ್ಯಾಬಿನೆಟ್ ನ ಕೇವಲ ನಾವು ಮೈಸೂರು ಮಾಡಬಹುದಾಯ್ತು ಅಥವಾ ನಮ್ಮ ಕ್ಲಬ್ಗಳಲ್ಲಿ ಮಾಡಬಹುದಾಯ್ತು. ಒಂದು ದಿನನಿತ್ಯ ಸರ್ವಿಸ್ ಮಾಡುವಂತ ಮೋಟಿವ್ ಆಗಿರುವಂತ ಈ ಅಲಿಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು, ಅಂದ್ರೆ ಒಂದು ಕ್ಯಾಬಿನೆಟ್, ಜಿಲ್ಲಾ ಕ್ಯಾಬಿನೆಟ್ ಪದಾಧಿಕಾರಿಗಳು ಒಂದು ಲೊಕೇಶನ್ ಇವತ್ತು ಗೋವಾಗೆ ಬಂದಿರೋದು ಕೂಡ ನೋಡ್ತಾ ಇದೀವಿ. ಅದು ಸಾರಥ್ಯ ಬಂದು ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರು, ಮತ್ತೆ
ನಮ್ಮ ಮೈಸೂರು ಜಿಲ್ಲಾ ಗವರ್ನರ್ ಆದಂತ ಇಂದಿರಾ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಬಂದಂತಹ ಒಂದು ಸರಿಸುಮಾರು 40 ಜನ ಕ್ಯಾಬಿನೆಟ್ ಕಾರ್ಯಕ್ರಮಕ್ಕೆ ಇವತ್ತು ಆಯೋಜನೆ ಮಾಡಿದ್ವಿ. ದೊಡ್ಡ ಪ್ರತಿಷ್ಠಿತ ಹೋಟ್ಲಲ್ಲಿ ಕೂಡ ಆಯ್ತು ಅದು. ನಾಳೆ ಕೂಡ ಗೋವಾದ ಎಲ್ಲ ಹಲವಾರು ಜಾಗಗಳಿಗೆ ಹೋಗುವಂಥದ್ದು ಕೂಡ, ಯಾಕೆಂದ್ರೆ ಇವತ್ತು ಯಾವುದೇ ಒಂದು ಸಂಸ್ಥೆ ಆದ್ರೂ ಕೂಡ ಇವತ್ತು ಆ ಒಂದು ಸಂಸ್ಥೆಗಳಿಗೆ ಏನೆಲ್ಲ ಇವತ್ತು ರಾಜ್ಯದ ಮತ್ತು ದೇಶದ ಯಾವುದೇ NGO ಸಂಸ್ಥೆಗಳಿರ್ಬೋದು, ಆ NGO ಸಂಸ್ಥೆಗಳಿಗೆ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಕೆಲಸ ಮಾಡ್ತಿರೋದು ದೇಶದ ಮತ್ತು ರಾಜ್ಯದ ಅಲಿಯನ್ಸ್ ಸಂಸ್ಥೆ. ಆ ಅಲಿಯನ್ಸ್ ಸಂಸ್ಥೆಗೆ ಇವತ್ತೆಲ್ಲ ಇಷ್ಟು ದೊಡ್ಡ ಮಟ್ಟದ ಕ್ಯಾಬಿನೆಟ್ ಇದೆ ಅಂತಂದ್ರೆ ಇನ್ನು 3 ವರ್ಷಗಳ ಜಿಲ್ಲಾಧ್ಯಕ್ಷರು ಆಲ್ರೆಡಿ ನೇಮಕ ಆಗಿದ್ದಾರೆ ಮೈಸೂರಿನಲ್ಲಿ ಅಂತಂದ್ರೆ ಅದು ಅಲಿಯನ್ಸ್ ನ ತಾಕತ್ತು ಅಂತ ಕೂಡ ಹೇಳ್ಬೋದು. ನಾವು ಹಲವಾರು ಸಂಸ್ಥೆಗಳಲ್ಲಿ NGO ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ. 15-16 ವರ್ಷ ಫೀಸ್ ಕಟ್ಟಿ. ಇವತ್ತು ನಮ್ಮಲ್ಲಿರುವಂತಹ ಫೀಸು ಬಹಳ ಕಮ್ಮಿ ಇದೆ. ಅಲ್ಲಿ ಫೀಸ್ ಕಟ್ಟೋದನ್ನ ಇಲ್ಲಿ ಯಾವತ್ತು ನಾವು ಸರ್ವಿಸ್ ಮಾಡೋದು ಅಂತ ನಾವು ಯಾವತ್ತು ಹೇಳ್ಬೋದು. ಹಾಗಾಗಿ ಅಷ್ಟು ಒಂದು NGO ಸಂಸ್ಥೆ ಅಂದ್ರೆ ಅದು ಅಲಿಯನ್ಸ್ ಸಂಸ್ಥೆ. ಬೇರೆ ಬೇರೆ ಇವತ್ತೇನು ಇಂಟರ್ನ್ಯಾಷನಲ್ ಸಂಸ್ಥೆಗಳು ಅಂತ ಹೇಳಿದ್ಯೋ ಅದೇ ತರ ಇಂಟರ್ನ್ಯಾಷನಲ್ ಸಂಸ್ಥೆ ಕೂಡ ಇರುವಂತದ್ದು. ಇವತ್ತು ಬೇರೆ ಬೇರೆ ಫಾರಿನ್ ಕಂಟ್ರಿಲಂತ ಸಂಸ್ಥೆಗಳು ಬಂದು ನಮ್ಮ ಇಂಡಿಯನ್ಸ್ ನ ಕರೆನ್ಸಿನ ಇವತ್ತು ಫಾರಿನ್ಗೆ ತಗೊಂಡು ಹೋಗ್ತಿರೋಂಥದ್ದು NGO ಮೂಲಕ. ಆದ್ರೆ ನಮ್ಮಲ್ಲಿರುವಂತ ಈ ಒಂದು ಅಲಿಯನ್ಸ್ ಸಂಸ್ಥೆ NGO ಮೋಟಿವ್ ಆಗಿರುವಂತ ಸಂಸ್ಥೆ ನಮ್ಮ ಇಂಡಿಯನ್ ಸಂಸ್ಥೆಯ ನೋಯ್ಡಾದಲ್ಲಿರುವಂತ ಒಂದು ಸಂಸ್ಥೆ. ಅದು ಭಾರತೀಯ ಸಂಸ್ಥೆ ಆದ್ರಿಂದ ನಮ್ಮಲ್ಲಿರುವಂತ ವಾರ್ಷಿಕ ಚಂದ ಬಹಳ 1,000 ರೂಪಾಯಿಗೆ ಇಷ್ಟು ಅಲಿಯನ್ಸ್ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದು ಬಹಳ ದೊಡ್ಡ ವಿಚಾರ. ಮಾರ್ಚ್ 28, 29, 30 ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರುವಂತದ್ದು ಸೌತ್ ಮಲ್ಟಿಪಲ್ ಕೌನ್ಸಿಲ್, ಅದು ಅಲಿಯನ್ಸ್ ತಾಕತ್ತು. ಹಾಗೇನೆ ತಮಿಳುನಾಡಲ್ಲಿ ನಡೆದಿದೆ. ಮತ್ತೆ 27, 28, 29 ಜೈಪುರದಲ್ಲಿ ನಡೀತಾ ಇರುವಂತದ್ದು. ಜೈಪುರದಲ್ಲಿ ನಡೀತಾ ಇರುವಂತ ಅಲಿಯನ್ಸ್ ಸಂಸ್ಥೆಯ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೀತಾ ಇರುವಂತದ್ದು. ಆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ಕರ್ನಾಟಕದಿಂದ ಸರಿಸುಮಾರು ಒಂದು 300 ಜನ ಹೋಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಜೈಪುರ್ಗೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ 3 ದಿನಗಳ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ಕರ್ನಾಟಕದಿಂದ ಸರಿಸುಮಾರು ಒಂದು 200 ಜನ 300 ಜನ ಹೋಗುವಂತ ಒಂದು ವಿಶೇಷತೆ ಕೂಡ ನಾವು ನೋಡಬಹುದು. ಅದು ದೊಡ್ಡ ಮಟ್ಟದ ಒಂದು ಅಲಿಯನ್ಸ್ ಸಂಸ್ಥೆ. ಯಾವುದೇ ರೀತಿಯಾದಂತಹ NGO ಸಂಸ್ಥೆಗಳಿಗೇನು ಕಮ್ಮಿ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಅಲಿಯನ್ಸ್ ಸಂಸ್ಥೆ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಇವನ್ ನಾವು ಯಾವಲ್ಲೂ ಪಾಕಿಸ್ತಾನ ದೂರ್ತೀವಲ್ಲ, ಅಲ್ಲೂ ಕೂಡ ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಅಲಿಯನ್ಸ್ ಸಂಸ್ಥೆ ಇದೆ. ಕಾರಣ ಏನು ಅಂತಂದ್ರೆ ಕೇವಲ 1,000 ರೂಪಾಯಿ ಫೀಸ್ ಮಾತ್ರ ವರ್ಷಕ್ಕೆ. ಯಾವುದೇ ರೀತಿಯಂತ ಬೇರೆ ಲಯಬಟಿಗಳಿರಲ್ಲ, ಖರ್ಚು ವೆಚ್ಚಗಳಿರಲ್ಲ. ಬೇರೆ ಕಡೆ ಅಂತ ಕಟ್ಟುವಂತ ಫೀಸು ಇವತ್ತು ನಮ್ಮ ಅಲಿಯನ್ಸ್ ಸಂಸ್ಥೆಯಲ್ಲಿ ಕೇವಲ 1,000 ರೂಪಾಯಿಗೆ ಇವತ್ತು ಸಂಸ್ಥೆಯಲ್ಲಿ ಉಳ್ಕೊಳ್ಳುವಂಥದ್ದು. ಅಜೀವ ಸದಸ್ಯತ್ವ ಕೇವಲ 9,000 ರೂಪಾಯಿಗೆ. ಲೈಫ್ ಟೈಮ್ ಮೆಂಬರು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಲೈಫ್ ಟೈಮ್ ಮೆಂಬರು ಇಡೀ ಇಂಡಿಯಾದಲ್ಲಿ ಇರೋದು ಅಲಿಯನ್ಸ್ ಸಂಸ್ಥೆ ಮಾತ್ರ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ಇಡೀ ಕ್ಯಾಬಿನೆಟ್, ಮೈಸೂರಿನ ಕ್ಯಾಬಿನೆಟ್ ಇವತ್ತು ಗೋವಾದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸಕ್ಸಸ್ಫುಲ್ ಮಾಡಿದೆ ಅಂತಂದ್ರೆ ಅದು ಅಲಿಯನ್ಸ್ ಸಂಸ್ಥೆಯ ಘಟಾನುಘಟಿಗಳ ತಾಕತ್ತು. ಇವತ್ತು ನಾವು 15 ವರ್ಷ ಸಾಲ ಮಾಡ್ಕೊಂಡು ಫೀಸ್ ಕಟ್ಟಿದೀವಿ ಬೇರೆ ಬೇರೆ NGO ಸಂಸ್ಥೆಗಳಿಗೆ. ಹಾಗಾಗಿ ನನಗೆ ನಗ ಬರುತ್ತೆ. ನಮ್ಗೆ ಗೊತ್ತಿರಲಿಲ್ಲ ಈ ತರ ಸಂಸ್ಥೆಗಳು ಕೂಡ ಇದೆ ಅನ್ನೋದು. ನಾನು ಕೂಡ ಪಾಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಟ್ರೆಸರರ್ ಆಗಿದ್ದೀನಿ, ಸೆಕ್ರೆಟರಿ ಕೂಡ ಆಗಿದ್ದೀನಿ ಕೆಲವೊಂದು ಸಂಸ್ಥೆಗಳೆಲ್ಲ. ಹೆಸರು ಹೇಳೋದು ಬೇಡ ಅದು. ಬಟ್ ಇವತ್ತು ಅಲಿಯನ್ಸ್ ಸಂಸ್ಥೆ ಇಡೀ ದೇಶದಲ್ಲಿ ಕೂಡ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು 28, 29, 30 3 ದಿನಗಳ ಒಂದು ಮಲ್ಟಿಪಲ್ ಏನು ಸೌತ್ ಮಲ್ಟಿಪಲ್ ಕನ್ವೆನ್ಷನ್ ಇದೆ. ಅದು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರುವಂತದ್ದು. ಆ ಆಂಧ್ರ ಪ್ರದೇಶಕ್ಕೆ ನಮ್ಮ ಕರ್ನಾಟಕದಿಂದ ಸರಿಸುಮಾರು 300 ಜನ ನಾವು ಹೋಗ್ತಾ ಇದೀವಿ. ಇವತ್ತು ಬಂದಿರುವಂತದ್ದು ಒಂದು 45 ಜನ ಇವತ್ತು ಇಲ್ಲಿ ಬಂದಿರುವಂತದ್ದು ಕ್ಯಾಬಿನೆಟ್ ಮೆಂಬರ್ಸ್. DC ಇಂದ ಹಿಡಿದು ನಾನು ಕೂಡ DC ಆಗಿ ಪ್ರಚಾರ ಸಮಿತಿಗಿದ್ದೀನಿ. ಜೊತೆಗೆ ಬೇರೆ NGO ಸಂಸ್ಥೆಗಳಲ್ಲಿ ಒಂದು DC ಆಗ್ಬೇಕು ಅಂತಂದ್ರೆ 25,000 ರೂಪಾಯಿ ಕೊಡಬೇಕು. 25,000 ರೂಪಾಯಿ ಒಂದು DC ಪೋಷನ್ಗೆ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇವತ್ತು ಇಂಟರ್ನ್ಯಾಷನಲ್ ID ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರು ಹಾಗೂ
ಜಿಲ್ಲಾ ಗವರ್ನರ್ ಆದಂಥ ಮೈಸೂರು ಜಿಲ್ಲಾ ಗವರ್ನರ್ ಆದಂಥ ಇಂದಿರಾ ವೆಂಕಟೇಶ್ ಅವರ ಸಾರಥ್ಯದಲ್ಲಿ 3ನೇ ಕ್ಯಾಬಿನೆಟ್ ಮೀಟಿಂಗು ಸಕ್ಸಸ್ಫುಲ್ ಆಗಿ ಕೂಡ ಆಗಿದೆ. ತಾವೇನು ನೋಡ್ತಾ ಇದ್ರೆ ಮುಂಬರುವ ಎಲ್ಲ ಗವರ್ನರ್ಗಳು, ಮೈಸೂರು ಜಿಲ್ಲಾ ಗವರ್ನರ್ಗಳು 3 ವರ್ಷಕ್ಕೆ ಆಲ್ರೆಡಿ ಬುಕ್ ಆಗಿಬಿಟ್ಟಿದ್ದಾರೆ. ಅಷ್ಟು ಜನಮನ್ನಣೆ ತಗೊಂಡಿರುವಂಥದ್ದು. ಮತ್ತೆ ತಾವೇನು ನೋಡ್ತಾ ಇದ್ರೆ ಇವತ್ತು ಈ ಥರ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಕೇವಲ NGO ಸಂಸ್ಥೆಗಳು ಮೋಜಿ ಮಸ್ತಿ ಮಾಡೋದಕ್ಕೆ ಅಲ್ಲ ಇರೋದು. 365 ದಿನ ಸರ್ವಿಸ್ ಮಾಡ್ತೀವಿ. ಆ ಸರ್ವಿಸ್ ದುಡ್ಡು ನಮ್ಮ ಸಂಪಾದನೆ ಒಂದು ಭಾಗವಾಗಿ ನಾವು ಸರ್ವಿಸ್ ಮಾಡುವಂಥದ್ದು. ಆದರೆ ಆ ಸರ್ವಿಸ್ ಮೋಟಿವ್ಗಳಿಗೆ ಒಂದು ಎಂಜಾಯ್ಮೆಂಟ್ ಬೇಕು ಅನ್ನೋ ಉದ್ದೇಶದಿಂದ ಈ ಥರ ಒಂದು ಎಂಜಾಯ್ಮೆಂಟ್ ಬರುವಂಥದ್ದು, ಫ್ಯಾಮಿಲಿ ಟ್ರಿಪ್ಗಳು ಬರುವಂಥದ್ದು. ಇವತ್ತೇನು ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ಕೂಡ ತೀರ್ಸಕ್ಕಾಗದಿರೋಂಥ NGO ಸಂಸ್ಥೆಗಳು ಎಷ್ಟೋ ಇದೆ. ಕೇವಲ ಒಂದು ಫೀಸ್ ಕಟ್ಟಕ್ಕಾಗಲ್ಲ, ಅಲ್ಲಿ ಅವ್ರ ಕೈಲಿ ಒಂದು ಫೀಸ್ ಕಟ್ಟಕ್ಕಾಗ್ದಿರೋಂಥ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಅಂತ ಹೇಳ್ಕೊಂಡು ನಮ್ಮ ಇಂಡಿಯನ್ ರುಪಿನ ಇಂಟರ್ನ್ಯಾಷನಲ್ಗೆ ಹೋಗಿ ಕೊಡುವಂಥ ಮುಟ್ಟಾಳ್ತನ ಇದೆಯಲ್ಲ, ಅದಂತ ದಾರಿದ್ರ್ಯತನ ಇನ್ನೊಂದಿಲ್ಲ. ನಾನು ಮಾತಾಡಬೇಕು ಅಂದ್ರೆ ಬೇಕಾದ್ರೆ NGO ಸಂಸ್ಥೆಗಳ ಬಗ್ಗೆ ಗಂಟೆ ಬೇಕಾದ್ರೆ ಮಾತಾಡ್ತೀನಿ. ಯಾಕೆಂದ್ರೆ 15 ವರ್ಷಗಳ ಸರ್ವಿಸ್ ಇದೆ ನನಗೂ ಕೂಡ. ಹಾಗಾಗಿ ನಮ್ಮ ಇಂಡಿಯನ್ ಸಂಸ್ಥೆಯಲ್ಲಿ ಅಲ್ಲಿ ಕಟ್ಟುವಂಥ ಫೀಸು ಕೇವಲ ಇಲ್ಲಿ ಸರ್ವಿಸ್ ಹಾಕೊಂಡು ವರ್ಷ ಪೂರ್ತಿ ನಾವು ಜನಸಾಮಾನ್ಯರಲ್ಲಿ ನಾವು ಮನ್ನಣೆ ತಗೊಬೋದು. ಹಾಗಾಗಿ ಇವತ್ತು 3ನೇ ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಏನಿದೆ ಅದು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮಾರ್ಚ್ 28, 29, 30 3 ದಿನ ರಾಜಸ್ಥಾನದಲ್ಲಿ ನಡೀತಾ ಇರೋದು. ಮತ್ತೆ ಇನ್ನೊಂದು 7-8 ಮಾರ್ಚ್ ವೆಲ್ಲೂರಿನಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ನಿಜಲ್ಲೂ ಈ ಒಂದು ಕೆಲವೊಂದು ಅರ್ಥ ಮಾಡ್ಕೊಬೇಕು ನಾವು. ಈ NGO ಸಂಸ್ಥೆಗಳಿಗೆ ಹೋಗ್ಬಿಟ್ರೆ ಅವರು ಮೋಜು ಮಸ್ತಿ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಏನೆಲ್ಲ ಮಾಡ್ತಾರೆ ಅಂತ ಕೆಲವೊಂದು ತಲೆಯಲ್ಲಿ ಇರ್ತದೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. NGO ಸಂಸ್ಥೆಲಿ ಇದ್ರೆ ಮಾತ್ರ ಡ್ರಿಂಕ್ಸ್ ಮಾಡಲ್ಲ, ದಿನ ಬಾರಲ್ಲಿರೋರು ಕೂಡ ಡ್ರಿಂಕ್ಸ್ ಮಾಡ್ತಾರೆ. ಆದರೆ 365 ದಿನ ಇವತ್ತು ಸರ್ವಿಸ್ ಮೋಟಿವ್ ಕೆಲಸ ಮಾಡೋದು. ನೀವು ನಂಬ್ತೀರೇನ್ರಿ, ಮೈಸೂರಿನಲ್ಲಿ ಪೊಲೀಸ್ ಇಲಾಖೆಗೆ 6 ಲಕ್ಷ ರೂಪಾಯಿ ಇನ್ಸ್ಟ್ರೂಮೆಂಟ್ಸ್ ಕೊಡ್ಸಿದ್ವಿ ನಾವು. ಯಾವ NGO ಸಂಸ್ಥೆ ಕೊಡ್ತೀರಿ? ಮೈಸೂರಲ್ಲಿ ಪೊಲೀಸ್ ಇಲಾಖೆಗೆ. ಇವತ್ತು ಸರ್ಕಾರ ಮಾಡಿದಿರೋಂಥ ಕೆಲಸಗಳನ್ನ ನಾವು NGO ಸಂಸ್ಥೆಗಳು ಮಾಡ್ತಾ ಇದೀವಿ. ಕೆಲವು ಮುಟ್ಟಾಡ್ರೆ ಅರ್ಥ ಮಾಡ್ಕೊಬೇಕು ಇದನ್ನ. ಕೇವಲ NGO ಸಂಸ್ಥೆಗಳು ಅಂತಂದ್ರೆ ಮೋಜು ಮಸ್ತಿ ಮಾಡಕ್ಕೆ ಇದಾವೆ ಅಂತ ತಿಳ್ಕೊಂಡ್ಬಿಟ್ಟಿದೆ. ಯಾಕೆ ನಾನು ಬೇರೆ ಬೇರೆ ಸಂಸ್ಥೆಯಲ್ಲಿ ನನಗೂ ಕೂಡ 15 ವರ್ಷ ಸರ್ವಿಸ್ ಇದೆ. ಆ ಸರ್ವಿಸ್ ವಿಚಾರವಾಗಿ ಮಾತಾಡಿದಂಥ ವಿಚಾರಗಳನ್ನ ಸಾರ್ವಜನಿಕರು, ಕೆಲವರು ಮುಟ್ಟಾಡ್ರು ಮಾತಾಡಿದಂಥ ವಿಚಾರಗಳನ್ನ ಇವತ್ತು ಕೆಲವೊಂದು ಸ್ಪೋರ್ಟ್ಸ್ ಕ್ಲಬ್ಗಳಿಗೆ ಹೋದ್ರೆ ಅವ್ರನ್ನ ದೊಡ್ಡ ಐಷಾರಾಮಿ ವ್ಯಕ್ತಿಗಳು ಅಂತಾರೆ. ಆದರೆ NGO ಸಂಸ್ಥೆಗಳಲ್ಲಿ ಬಂದ್ರೆ ಅವ್ರಿಗೊಂದು ತಾತ್ಸಾರದ ಮನೋಭಾವ, ಅವ್ರಿಗೊಂದು ಕಪ್ಪು ಚುಕ್ಕೆ ಮಾಡುವಂಥದ್ದು. ಅದು ನಿಜಲ್ಲೂ ಬಹಳ ಬೇಜಾರಾದ ವಿಚಾರ. ಯಾಕೆ ಇದನ್ನ ಹೇಳ್ತೇನೆ, ನನ್ನ ಸ್ವಂತ ಅನುಭವ ಕೂಡ ಹೇಳ್ತಾ ಇರೋಂಥದ್ದು. ತಾವೇನು ನೋಡ್ತಾ ಇದ್ದೀರಾ, ನಮ್ಮ ಇಂದಿರಾ ವೆಂಕಟೇಶ್ ಸರ್ ಏನು ಜಿಲ್ಲಾ ಗವರ್ನರ್ ಆಗಿ ಸಕ್ಸಸ್ಫುಲ್ ಆದಂತ ಅವ್ರು ಇದ್ದಾರೆ ಅಂತ ನಾನು ಯಾವತ್ತೂ ಉತ್ಪೂರ್ವಕವಾಗಿ ಮಾತಾಡ್ತಾ ಇಲ್ಲ. ಇರೋಂಥ ವಿಚಾರ, ಈ ವಿಚಾರನ ನೀವು ನೋಡಬೇಕು ಅಂತಂದ್ರೆ ನೆಕ್ಸ್ಟ್ ಮಾರ್ಚ್ 28, 29, 30 ಆ 3 ದಿನ ಏನಿದೆ, ಆ 3 ದಿನ ಬಂದು ಸೌತ್ ಮಲ್ಟಿಪಲ್ ಕನ್ವರ್ಷನ್ ಅಂದ್ರೆ ದಕ್ಷಿಣ ಭಾರತದ ಕನ್ವರ್ಷನ್ ನ ಮಾಡ್ತಾ ಇರೋದು ಎಲ್ಲಿ, ಜೈಪುರದಲ್ಲಿ. ಅಲ್ಲಿವರೆಗೂ ನಾವು ಹೋಗ್ತೀವಿ. 300 ಜನ ನಾವು ಕರ್ನಾಟಕದಿಂದ ಹೋಗ್ತೀವಿ ಅಂತಂದ್ರೆ ಅಲ್ಲಿಯೇ ತಾಕತ್ ತಿಳ್ಕೊಳ್ಳಿ. ಬೇರೆ NGOಗಳು ಲೆಕ್ಕ ಹಾಕೊಂಡ್ರೆ ಅಲಿಯನ್ಸ್ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ತಿಳ್ಕೊಳ್ಳಿ. ಇವತ್ತು ನಾನು ಬೇರೆ ಸಂಸ್ಥೆಯಲ್ಲಿ 15 ವರ್ಷ ಕತ್ತೆ ದುಡ್ದಂಗೆ ದುಡಿದ್ವಿ. ಒಂದು DC ಪೋಸ್ಟ್ ತಗೊಬೇಕು ಅಂದ್ರೆ 25,000, ಅದು ಫಾರಿನ್ ಕಂಪ್ನಿ. ಬಟ್ ಇಲ್ಲಿ ಅದೇ DC ಪೋಸ್ಟ್ಗೆ ಕೇವಲ 5,000 ರೂಪಾಯಿ, 6,000 ರೂಪಾಯಿ ಲೈಫ್ ಟೈಮು, 9,000 ರೂಪಾಯಿ ಲೈಫ್ ಟೈಮು. ಯಾವುದೇ NGO ಸಂಸ್ಥೆ ಲೈಫ್ ಟೈಮ್ ಕೂಡ ಚಾನ್ಸೇ ಇಲ್ಲ, ಲೈಫ್ ಟೈಮ್ ಆಪ್ಷನ್ಸೇ ಇಲ್ಲ ನಾನು ತಿಳಿದಿರೋ ಪ್ರಕಾರ. ಹಾಗಾಗಿ ನೋಡಿ, ಈ ತರ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮಕ್ಕೆ ಇವತ್ತು ಗೋವಾಗೆ ಬಂದಿರುವಂಥದ್ದು. ಇನ್ನು 2 ದಿನ ಗೋವಾದಲ್ಲಿ ಇರ್ತೀವಿ. ನೋಡಿ, ಫ್ಯಾಮಿಲಿ ಓರಿಯೆಂಟೆಡ್ ಇರುವಂತ ಈ ಒಂದು ಅಲಯನ್ಸ್ ಸಂಸ್ಥೆ ಕೇವಲ ನಾವು ಬಂದಿರೋದು ಒಂದು ಜಿಲ್ಲೆಯ ಕೇವಲ ಕ್ಯಾಬಿನೆಟ್ಸ್ ಮಾತ್ರ. ಅಂದ್ರೆ ಒಂದು ಕ್ಯಾಬಿನೆಟ್ ಅಲ್ಲಿ ಎಷ್ಟು ಜನ ಇರ್ತೀವಿ ಅದ್ರಲ್ಲಿ ಅರ್ಧ ಬಂದಿರುವಂಥದ್ದು. ಇನ್ನು ಫುಲ್ ಕ್ಯಾಬಿನೆಟ್ ಬಂದ್ರೆ ಇದಕ್ಕಿಂತ ಜಾಸ್ತಿ ಇರ್ತಾರೆ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಅಲಯನ್ಸ್ ಸಂಸ್ಥೆ ಬಹಳ ಇಂಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ನೋಡ್ರಿ, ಗೋವಾದಲ್ಲಿ
ನಾವು ಕನ್ನಡ ಸಾಂಗ್ ಕೇಳ್ತೀವಿ ಅಂತಂದ್ರೆ ನಮ್ಮಂತ ಪುಣ್ಯವಂತರು ನಮ್ಮನ್ನ ನೋಡಿ ಕನ್ನಡ ಸಾಂಗ್ ಹಾಕೋರೆ ಅಂದ್ರೆ ಹೌದೌದು. ಅದು ಇನ್ನು ಕರ್ನಾಟಕ ಸ್ಟೇಟು, ಗೋವಾ ಸ್ಟೇಟು ಆಯ್ತಾ, ಹರಿಯಾಣ ಈ ರೀತಿ ಇದೆಯಲ್ಲ, ಅದು ಕೂಡ ಒಂದು ಸ್ಟೇಟೇ ಗೋವಾ ಕೂಡ. ಹೌದೌದು ಹೌದು ಹೌದು. ಹಾಗಾಗಿ ಗೋವಾದಲ್ಲಿ ಕನ್ನಡ ಸಾಂಗ್ ಹಾಕ್ಸಿದೀವಿ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರ ತಾಕತ್ತು, ಕನ್ನಡಿಗರ ಬಗ್ಗೆ ಇರುವಂತ ಒಂದು ಗೌರವತನ ಈ ಒಂದು ಹೋಟೆಲ್ಗೆ ಅನ್ನೋದು ಕೂಡ ನಾವು ಮರಿಬಾರ್ದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಕನ್ನಡಿಗರು ಬರ್ತಾರೆ ಅಂತಂದ್ರೆ ಹೋಟೆಲಲ್ಲಿ ಆಡೇ ಚೇಂಜ್ ಆಗುತ್ತೆ ಅಂದ್ರೆ ನಮ್ಮ ತಾಕತ್ ಅರ್ಥ ಮಾಡ್ಕೊಳ್ಳಿ. ನಾವೇನ್ ಕೇಳಿಲ್ಲ, ಅವರೇ ಹಾಕಿರೋದು, ಗೊತ್ತಾಗ್ಬಿಡ್ತು ಅವ್ರಿಗೆ ಮೈಸೂರಿಗೆ ಅಂತ. ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ, ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು ನಾ ಉಳಿದೆನು.